Hello students, in my last session I completed chapter 1, that is typical configuration of computers. In this session, keeping that knowledge and also some concepts which you have studied in your first year PUC, knowledge of that too, we shall start a new chapter which is data structures. So to start this chapter, we should have some prior knowledge about some topics which are what is data or information, memory, about the memory, why the memory is used, how it is used, and also the concepts from your first year PUC, which is data types, which are data types of data what you have studied in your first year PUC, and also the concept behind algorithms. So how to write an algorithm, what are the requirements to write an algorithm. So these are the prior knowledge that we require to start with this chapter. ಈ ಚಾಪ್ಟರ್ ಅನ್ನು ಶುರು ಮಾಡಲಿಕ್ಕೆ ಮೊದಲು ಸೊ ನಮಗೆ ಒಂದಷ್ಟು ಪ್ರಿಯರ್ ನಾಲೆಜನ್ನು ಇಟ್ಕೊಂಡಿರೋಣ. ಸೊ ಯಾವ ಥರ ಪ್ರಿಯರ್ ನಾಲೆಜ್ ಅಂತ ಹೇಳಿದರೆ, ಸೊ ಮೊದಲೇ ನೀವು ಕಲ್ತಿರೋಂಥ ವಿಚಾರಗಳು. ಸೊ ಯಾವುದೆಲ್ಲ ಡೇಟಾ ಅಂದ್ರೇನು, ಇನ್ಫಾರ್ಮೇಷನ್ ಅಂದ್ರೇನು, ಮೆಮೊರಿ ಯಾಕೆ ಯೂಸ್ ಮಾಡ್ತೀವಿ, ಮೆಮೊರಿ ಅಂದ್ರೇನು, ಜೊತೆಗೆ ಫಸ್ಟ್ ಇಯರ್ PUC ನಲ್ಲಿ ನೀವು ಓದಿರುವಂತಹ ಕೆಲವೊಂದಷ್ಟು ಟಾಪಿಕ್ಸ್, ಡೇಟಾ ಟೈಪ್ಸ್ ಅಂದ್ರೇನು, ವೇರಿಯೇಬಲ್ಸ್ ಅಂದ್ರೇನು, ವೇರಿಯೇಬಲ್ಸ್ ಹೇಗೆ ಕೆಲಸ ಮಾಡುತ್ತೆ, ಜೊತೆಗೆ ಆಲ್ಗರಿದಮ್ಸ್ ಬಗ್ಗೆ ಒಂದಷ್ಟು ವಿಚಾರಗಳು. ಸೊ ಇಷ್ಟು ನಾಲೆಜನ್ನು ಇಟ್ಕೊಂಡು ಸೊ ವಿ ಶಾಲ್ ಸ್ಟಾರ್ಟ್ ದಿಸ್ ಚಾಪ್ಟರ್. ಸೊ ಯಾರ್ಯಾರಿಗೆ ಆ ಕಾನ್ಸೆಪ್ಟ್ ನೆನಪಿಲ್ವೋ, ಸೊ ಐ ಶಾಲ್ ಟ್ರೈ ಟು ಸ್ಟಾರ್ಟ್ ವಿತ್ ದ ಬೇಸಿಕ್ಸ್. ಸೊ ಬೇಸಿಕ್ಸಿಂದ ಹೇಳ್ಕೊಂಡು ಹೋದರೂ ಕೂಡ ನಾನು ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ಡೀಟೇಲ್ಸ್ ಆಫ್ ದೋಸ್ ಟಾಪಿಕ್ಸ್. ಸೊ ನಾನು ಡೀಟೇಲಾಗಿ ಹೇಳೋದಿಲ್ಲ. ಡೀಟೇಲಾಗಿ ಹೇಳಿದರೆ ಈ ಚಾಪ್ಟರನ್ನು ನಾನು ಸ್ಟಾರ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ಇಟ್ ಟೇಕ್ಸ್ ಟೂ ಲಾಂಗ್. ಸೊ ಹಾಗಾಗಿ ಆ ನಾಲೆಜನ್ನು ಇಟ್ಕೊಂಡು ಸೊ ನಾನು ಈ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀನಿ. ಯಾರ್ಯಾರಿಗೆ ಆ ನಾಲೆಜ್ ಅಥವಾ ಆ ಒಂದು ಕಾನ್ಸೆಪ್ಟ್ಸ್ ಮರ್ತೋಗಿದೆ, ಸೊ ಬಿಫೋರ್ ವಾಚಿಂಗ್ ದಿಸ್ ವಿಡಿಯೋ, ಸೊ ಪ್ಲೀಸ್ ನಿಮ್ಮ ಫಸ್ಟ್ ಇಯರ್ ಕಾನ್ಸೆಪ್ಟ್ಸ್ನಿಂದ ತೆಗೆದು ಡೇಟಾ ಟೈಪ್ಸ್ ಅಂದ್ರೇನು, ಡೇಟಾ ಅಂದ್ರೇನು, ಇನ್ಫಾರ್ಮೇಷನ್, ಮೆಮೊರಿ, ಸೊ ಈಗ ಏನೇನು ಹೇಳಿದೆ ಅದು ಅಷ್ಟರ ಬಗ್ಗೆ ಒಂಚೂರು ಬ್ರಷ್ ಅಪ್ ಮಾಡ್ಕೊಳ್ಳಿ. ಸೊ ಇಟ್ ವುಡ್ ಹೆಲ್ಪ್ ಯು ಅ ಲಾಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಚಾಪ್ಟರ್ ವೆರಿ ಮಚ್ ಬೆಟರ್. ಓಕೆ, ಸೊ ನೀವು ಬ್ರಷ್ ಅಪ್ ಮಾಡಿಕೊಂಡ್ರೂ ಕೂಡ ನಾನು ಬೇಸಿಕ್ಸಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಡೇಟಾ ಅಂತ ಹೇಳುವಾಗ, ಸೊ ನಿಮಗೆ ನಾನು ಯಾವಾಗಲೂ ಹೇಳಿದ್ದು ವಾಟ್ ಈಸ್ ಅ ಡೇಟಾ ಅಂತ ಕೇಳುವಾಗ, ಸೊ ಆಲ್ವೇಸ್ ಕೇಮ್ ಅಪ್ ವಿತ್ ದ ಡೆಫಿನಿಷನ್ ದಟ್ ಇಟ್ ಈಸ್ ಅ ರಾ ಫ್ಯಾಕ್ಟ್ ವಿಚ್ ಹ್ಯಾಸ್ ಅ ಪಾರ್ಷಿಯಲ್ ಮೀನಿಂಗ್, ಇಟ್ ಈಸ್ ಎನ್ ಅನ್ಪ್ರೊಸೆಸ್ಡ್ ಐಟಮ್. ಸೊ ಈ ರೀತಿ ಒಂದು ಡೆಫಿನಿಷನನ್ನು ಹೇಳಿರ್ತೀನಿ, ರೈಟ್. ಸೊ ಡೇಟಾ ಈಸ್ ಸಮಥಿಂಗ್ ವಿಚ್ ಈಸ್ ಗಿವನ್ ಆ್ಯಸ್ ಇನ್ಪುಟ್ ಟು ದ ಕಂಪ್ಯೂಟರ್. ಸೊ ಡೇಟಾ ಅನ್ನೋದೇನಿದೆ, ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ 20 ಅನ್ನೋದೊಂದು ವ್ಯಾಲ್ಯೂ ಅಂತ ಅಂದ್ಕೊಳ್ಳೋಣ. ಸೊ ಇಟ್ ಈಸ್ ಅ ನಂಬರ್ ವಿಚ್ ಐ ನೋ, ಆದರೆ ಕಂಪ್ಯೂಟರ್ಗೆ ಅದು ಗೊತ್ತಿಲ್ಲ, ಹೌದಲ್ವಾ. ಈ 20 ಅನ್ನೋ ವ್ಯಾಲ್ಯೂ ಇದನ್ನು ನಾನು ಇನ್ಪುಟ್ ಆಗಿ ಕಂಪ್ಯೂಟರ್ಗೆ ಕೊಡ್ತೀನಿ ಅಂತ ಹೇಳಿದರೆ, ಇಫ್ ಐ ಆಮ್ ಗಿವಿಂಗ್ ದಿಸ್ ವ್ಯಾಲ್ಯೂ 20 ಆಸ್ ಇನ್ಪುಟ್ ಟು ದ ಕಂಪ್ಯೂಟರ್, ವಾಟ್ ಕಂಪ್ಯೂಟರ್ ಡಸ್, ಕಂಪ್ಯೂಟರ್ ಏನು ಮಾಡಬೇಕು, ಇದನ್ನು ಏನು ಮಾಡುತ್ತೆ. ಸೊ ಕಂಪ್ಯೂಟರ್ ಟೇಕ್ಸ್ ದಿಸ್ ಇನ್ಪುಟ್. If I consider this to be a memory which is inside the CPU, functional units ಅನ್ನು ಫಸ್ಟ್ ಚಾಪ್ಟರ್ನಲ್ಲಿ ಹೇಳಿದ್ದೆ ಅಲ್ವಾ, ನೆನಪಿದೆ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಚಾಪ್ಟರ್ನಲ್ಲಿ ಹೇಳುವಾಗ ಇನ್ಪುಟ್ ಯೂನಿಟ್ನಿಂದ ಡೇಟಾ ಇನ್ಪುಟ್ ಆಗಿ ಕೊಡ್ತೀನಿ CPU-ಗೆ. CPU ಕನ್ಸಿಸ್ಟ್ ಆಫ್ 3 ಸಬ್ ಯೂನಿಟ್ಸ್: ಮೆಮೊರಿ ಯೂನಿಟ್, ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್. ಸೊ ನಾನು ಏನು ಇನ್ಪುಟ್ ಕೊಡ್ತೀನಿ, ಆ ಇನ್ಪುಟ್ ಕಂಟ್ರೋಲ್ ಯೂನಿಟ್ ಅದನ್ನು ರಿಸೀವ್ ಮಾಡಿಕೊಂಡು, ಐ ಮೀನ್ ಅದರ ಕಂಟ್ರೋಲನ್ನು, ಐ ಮೀನ್ ಡೇಟಾ ಫ್ಲೋ ಕಂಟ್ರೋಲನ್ನು ಕಂಟ್ರೋಲ್ ಯೂನಿಟ್ ನೋಡ್ಕೊಳ್ಳುತ್ತೆ. ವಿತ್ ದ ಹೆಲ್ಪ್ ಆಫ್ ಕಂಟ್ರೋಲ್ ಯೂನಿಟ್ ನಾನೇನು ಡೇಟಾ ಇನ್ಪುಟಾಗಿ ಕೊಡ್ತೀನಿ, ದ ಕಂಟ್ರೋಲ್ ಯೂನಿಟ್ ಟೇಕ್ಸ್ ದ್ಯಾಟ್ ಡೇಟಾ ಆ್ಯಂಡ್ ಸ್ಟೋರ್ಸ್ ಇನ್ಸೈಡ್ ದ ಮೆಮೊರಿ. ಕರೆಕ್ಟ್ ಅಲ್ವಾ, ಇದೆಲ್ಲ ಹೇಳಿದ್ದು ನಾನು. ಸೊ 20 ಅನ್ನೋದು ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ. ಸೊ ದ ಕ್ವಶನ್, ವೈ ಮೆಮೊರಿ ಈಸ್ ರಿಕ್ವೈರ್ಡ್. ಸೊ ಮೆಮೊರಿ ಅಂದ್ರೇನು. ಸೊ ಮೆಮೊರಿ ಅನ್ನೋದನ್ನು ನೀವು ಫಸ್ಟ್ ಚಾಪ್ಟರ್ನಲ್ಲಿ ಓದಿದ್ರಿ, ಕಲ್ತಿದ್ರಿ. ದ್ಯಾಟ್ ಇಟ್ ಈಸ್ ಅ ಎಲೆಕ್ಟ್ರಾನಿಕ್ ಸ್ಟೋರಿಂಗ್ ಸ್ಪೇಸ್. ಅದೊಂದು ಜಾಗ, ಮೆಮೊರಿ ಅನ್ನೋದೊಂದು ಜಾಗ. ಯಾವ ಥರ ಜಾಗ, ಸ್ಟೋರ್ ಮಾಡಲಿಕ್ಕೆ ಬಳಸಬಹುದಾದಂತಹ ಒಂದು ಜಾಗ. ಎಲ್ಲಿ, ಕಂಪ್ಯೂಟರ್ನಲ್ಲಿ. ಸೊ ಕಂಪ್ಯೂಟರ್ನಲ್ಲಿ
ಸ್ಟೋರ್ ಮಾಡಲಿಕ್ಕೆ ಬಳಸಬಹುದಾದಂಥ ಜಾಗವನ್ನು ನಾವು ಮೆಮೊರಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ಏನನ್ನು ಸ್ಟೋರ್ ಮಾಡ್ತೇವೆ? ಸೊ ವಿ ಸ್ಟೋರ್ ಇನ್ಫಾರ್ಮೇಷನ್ ಆರ್ ಡೇಟಾ ಇನ್ ದ ಮೆಮೊರಿ. ಸೊ ಮೆಮೊರಿನಲ್ಲಿ ನಾವು ಏನು ಸ್ಟೋರ್ ಮಾಡ್ತೀವಿ? ವಿ ಸ್ಟೋರ್ ಇನ್ಫಾರ್ಮೇಷನ್ ಆರ್ ಡೇಟಾ ಆರ್ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾ ಟುಗೆದರ್. ಸೊ ಈ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾ ಇದನ್ನು ನಾವು ಇನ್ಸ್ಟ್ರಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಇನ್ಸ್ಟ್ರಕ್ಷನ್ ಕನ್ಸಿಸ್ಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾ. ಸೊ ಇನ್ಸ್ಟ್ರಕ್ಷನ್ ಅಂದರೆ ಏನು? ಸೊ ಕಂಪ್ಯೂಟರಿಗೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಆ ಸೂಚನೆಗಳನ್ನು ಇನ್ಸ್ಟ್ರಕ್ಷನ್ ಅಂತ ಹೇಳಿ ಕರಿತೀನಿ. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಸ್ಟಡೀಡ್ ಇನ್ ಯುವರ್ ಫಸ್ಟ್ ಇಯರ್ PUC. ಸೊ ಫಸ್ಟ್ ಇಯರ್ PUCನಲ್ಲಿ ನಾನು ಇದರ ಬಗ್ಗೆ ಡೀಟೇಲ್ ಆಗಿ ಹೇಳಿರ್ತೀನಿ. ಸೊ ಹೋಪ್ ಯು ರಿಮೆಂಬರ್ ದಿಸ್. ಸೊ ಇನ್ಸ್ಟ್ರಕ್ಷನ್ ಅಂತ ಹೇಳುವಾಗ, ಸೊ ನಿಮಗೆ ಫಸ್ಟ್ ಚಾಪ್ಟರ್ ಕಾಂಪೊನೆಂಟ್ಸನ್ನು ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಹೇಳಿರ್ತೀನಿ, ಹಾರ್ಡ್ವೇರ್ ಅದಾಗಿ ಕೆಲಸ ಮಾಡೋದಿಲ್ಲ. ಇಫ್ ಇಟ್ ಹ್ಯಾಸ್ ಟು ಗೆಟ್ ವರ್ಕ್ಡ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ದ ಯೂಸರ್. ಸೊ ಯೂಸರಿಗೆ ಬೇಕಾದ ರೀತಿಯಲ್ಲಿ ವರ್ಕ್ ಆಗಬೇಕಂತ ಹೇಳಿದರೆ ಇಟ್ ಶುಡ್ ಗೆಟ್ ಸಮ್ ಇನ್ಸ್ಟ್ರಕ್ಷನ್ಸ್. ಸೊ ಆ ರೀತಿ ಇನ್ಸ್ಟ್ರಕ್ಷನ್ಸನ್ನು ಪ್ರೊವೈಡ್ ಮಾಡೋದು ಯಾವುದು? ಸಾಫ್ಟ್ವೇರ್ಸ್. ಸಾಫ್ಟ್ವೇರ್ಸ್ ಅಂದರೆ ಏನು ಹಾಗಾದರೆ? ಸೊ ಇಫ್ ಐ ಆಮ್ ರೈಟಿಂಗ್ ಸಾಫ್ಟ್ವೇರ್ಸ್, ಸಾಫ್ಟ್ವೇರ್ಸ್ ಇಸ್ ಅ ಗ್ರೂಪ್ ಆಫ್ ಪ್ರೋಗ್ರಾಮ್ಸ್. ಸಾಫ್ಟ್ವೇರ್ಸ್ ಅಂತ ಹೇಳಿದರೆ ಗ್ರೂಪ್ ಆಫ್ ಪ್ರೋಗ್ರಾಮ್ಸ್. ಪ್ರೋಗ್ರಾಮ್ಸ್ ಅಂದ್ರೆ ಏನು? ಪ್ರೋಗ್ರಾಮ್ಸ್ ಇಟ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಇನ್ಸ್ಟ್ರಕ್ಷನ್ ಅಂದ್ರೆ ಏನು? ಇನ್ಸ್ಟ್ರಕ್ಷನ್ ಕನ್ಸಿಸ್ಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾ. ಹಾಗಾದರೆ ಇನ್ಸ್ಟ್ರಕ್ಷನ್ ಅಂದ್ರೇನು? ಇಟ್ಸ್ ಅನ್ ಹೆಂಗೆ ಹೇಳ್ಬೋದು ಇದನ್ನು? ಇನ್ಸ್ಟ್ರಕ್ಷನ್ ಅಂದರೆ ಒಂದು ಸೂಚನೆ ಕಂಪ್ಯೂಟರ್ಗೆ ಕೊಡ್ತಾ ಇರೋದು. ಏನು ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ಯಾವ ರೀತಿ ಕೆಲಸ ನಡಿಬೇಕು ಅನ್ನೋದನ್ನು ಇನ್ಸ್ಟ್ರಕ್ಟ್ ಮಾಡ್ತಾ ಇರೋದನ್ನು ನಾವು ಇನ್ಸ್ಟ್ರಕ್ಷನ್ ಅಂತ ಹೇಳಿ ಕರಿತೀವಿ. ಈ ರೀತಿ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನನ್ನು ನಾವು ಪ್ರೋಗ್ರಾಮ್ ಅಂತ ಹೇಳಿ ಕರಿತೀವಿ. ಆ ರೀತಿ ಗ್ರೂಪ್ ಆಫ್ ಪ್ರೋಗ್ರಾಮ್ಸ್ ಟು ವಿಚ್ ಆರ್ ಯೂಸ್ ಟು ಪರ್ಫಾರ್ಮ್ ವೇರಿಯಸ್ ಟಾಸ್ಕ್ ವಿ ಕಾಲ್ ದ್ಯಾಟ್ ಟು ಬಿ ಸಾಫ್ಟ್ವೇರ್ಸ್. ಸೊ ಇದನ್ನು ನೀವು ಫಸ್ಟ್ ಇಯರ್ನಲ್ಲೂ ಕಲ್ತಿದ್ರಿ, ಫಸ್ಟ್ ಚಾಪ್ಟರ್ನಲ್ಲೂ ಇದ್ರ ಬಗ್ಗೆ ನೋಡಿದ್ರಿ. ಫೈನ್. ಸೊ ಈಗ 20 ಅನ್ನೋದನ್ನು ನಾನು ಇನ್ಪುಟ್ ಆಗಿ ಕೊಡ್ತೀನಿ. ಸೊ ದೀಸ್ ಆರ್ ದ ರಿಕ್ವೈರ್ಡ್ ಥಿಂಗ್ಸ್ ದಟ್ ಐ ಆಮ್ ಸಪೋಸ್ ಟು ಬಿ ಸೇಯಿಂಗ್ ಬಿಕಾಸ್ ಸೊ ಇದೆಲ್ಲ ನಿಮಗೆ ಒಂದು ಐಡಿಯಾ ಕೊಡುತ್ತೆ. ಸೊ ಈ ಚಾಪ್ಟರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಸ್ವಲ್ಪ ಬೇಸಿಕ್ಸನ್ನು ಇಟ್ಕೊಂಡು ಈ ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 20ಯನ್ನು ಇನ್ಪುಟ್ ಆಗಿ ಕೊಟ್ಟರೆ ಕಂಟ್ರೋಲ್ ಯೂನಿಟ್ ಸ್ಟೋರ್ಸ್ ದ್ಯಾಟ್ 20 ಇನ್ ಮೆಮೊರಿ. ಸೊ ಈಗ ಈ ರೀತಿ ಸ್ಟೋರ್ ಆಗಲಿಕ್ಕೆ ಏನು ಮಾಡಬೇಕು, ಹೆಂಗೆ ಸ್ಟೋರ್ ಮಾಡುತ್ತೆ? ಸೊ ಇದನ್ನ ನೀವು ಫಸ್ಟ್ ಇಯರ್ನಲ್ಲಿ ಓದಿದ್ರಿ, ಬಟ್ ಇನ್ನೊಂದ್ಸಲಿ ಹೇಳ್ತೀನಿ. ಕಂಪ್ಯೂಟರ್ ಡಸಂಟ್ ವರ್ಕ್ ಆಲ್ ಬೈ ಇಟ್ ಸೆಲ್ಫ್. ಯಾಕೆಂದರೆ ಅದಕ್ಕೆ ಮೆಮೊರಿ ಬ್ರೈನ್ ಇಲ್ಲ. ಸೊ ಪ್ರೊಸೆಸರ್ ವಿ ಕಾಲ್ ದ್ಯಾಟ್ ಪ್ರೊಸೆಸರ್ ಟು ಬಿ ಅ ಬ್ರೈನ್ ಆಫ್ ಕಂಪ್ಯೂಟರ್, ಬಟ್ ಸ್ಟಿಲ್ ಇಟ್ ಡಸಂಟ್ ಹ್ಯಾವ್ ಇಟ್ಸ್ ಓನ್ ಇಂಟೆಲೆಕ್ಚುವಲ್ ಥಿಂಗ್. ಸೊ ಅದಕ್ಕೆ ಯೋಚನಾ ಶಕ್ತಿ ಇಲ್ಲ. CPU-ಗೆ ಅಥವಾ ಪ್ರೊಸೆಸರ್ಗೆ ಯೋಚನಾ ಶಕ್ತಿ ಇಲ್ಲ, ಯೋಚನೆ ಮಾಡೋ ಕೆಪಾಸಿಟಿ ಇಲ್ಲ. ಆ ಕೆಪಾಸಿಟಿಯನ್ನು ನಾವು ಕಂಪ್ಯೂಟರ್ಗೆ ಹೇಳ್ತೀವಿ. ಸೊ ಈ ರೀತಿ ಮಾಡಬೇಕು, ಈ ರೀತಿ ಡೇಟಾ ಬಂದರೆ ಈ ರೀತಿ ಮಾಡಬೇಕಂತ ಹೇಳಿ ಇನ್ಸ್ಟ್ರಕ್ಷನ್ಸನ್ನು ಪ್ರೋಗ್ರಾಮ್ ಫಾರ್ಮ್ನಲ್ಲಿ ನಾವು ಕಂಪ್ಯೂಟರ್ಗೆ ಕೊಡ್ತೀವಿ. ಓಕೆ, ಇನ್ಪುಟ್ ಏನು ಕೊಡ್ತೀವಿ, ಇನ್ಪುಟನ್ನು ಕಂಟ್ರೋಲ್ ಯೂನಿಟ್ ತೊಗೊಂಡೋಗಿ ಮೆಮೊರಿನಲ್ಲಿ ಹಿಂಗೆ ಸ್ಟೋರ್ ಮಾಡುತ್ತೆ. ಈಗ ಕ್ವಶನ್ ಏನಂದರೆ, ಇಲ್ಲೇ ಸ್ಟೋರ್ ಮಾಡಬೇಕು, ಇಷ್ಟೇ ಜಾಗ ತಗೊಂಡು ಸ್ಟೋರ್ ಮಾಡಬೇಕು. ಸೊ ಇದು ಹೆಂಗೆ ಗೊತ್ತಾಗತ್ತೆ? ಸೊ ಇದು ಹೆಂಗೆ ಗೊತ್ತಾಗತ್ತೆ ಅಂದರೆ ವಿ ಇನ್ಸ್ಟ್ರಕ್ಟ್ ಕಂಪ್ಯೂಟರ್. ಹೆಂಗೆ? ಸೊ ನೀವು ಫಸ್ಟ್ ಇಯರ್ನಲ್ಲಿ ಪ್ರೋಗ್ರಾಮ್ ಬರೆದಿರ್ತೀರ, ನಾನು ಇದನ್ನು ಹೇಳಿರ್ತೀನಿ. ಇಂಟ್ ಎ ಅಂತ ಹೇಳಿ ಬರೆದ್ರೆ ಸೊ ಇದರ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸ್ಟೇಟ್ಮೆಂಟ್ ಆರ್ ದಿಸ್ ಇನ್ಸ್ಟ್ರಕ್ಷನ್? ಸೊ ಯು ಆರ್ ಟೆಲ್ಲಿಂಗ್ ದ ಕಂಪ್ಯೂಟರ್ ಆರ್ ದಿ ಪ್ರೊಸೆಸರ್ ದ್ಯಾಟ್ ಯು ಆರ್ creating a space, ಒಂದು ಸ್ಪೇಸ್ ಮೆಮೊರಿನಲ್ಲಿ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಆ ಸ್ಪೇಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಒಂದು ಹೆಸರನ್ನು ಕೊಡ್ತಾ ಇದ್ದೀರಾ, ಎ. ಸೊ ಐ ಕ್ಯಾನ್ ಸ್ಟೋರ್ ಅ ವ್ಯಾಲ್ಯೂ ಆರ್ ಅ ಡೇಟಾ. ಸೊ ಯಾವ ಥರ ಡೇಟಾ ನಾನು ಇಲ್ಲಿ ಸ್ಟೋರ್ ಮಾಡಬಹುದು? ಐ ಕ್ಯಾನ್ ಸ್ಟೋರ್ ಅ ಡೇಟಾ ಆಫ್ ಟೈಪ್ ಇಂಟೀಜರ್. ಸೊ ಇಲ್ಲಿಗೆ ಬರುವಂತಹ ಡೇಟಾ ಇಂಟೀಜರೇ ಆಗಿರುತ್ತೆ.
ಹೌದಲ್ವಾ? ಈ ಸ್ಟೇಟ್ಮೆಂಟನ್ನು ನೀವು ನಿಮ್ಮ ಪ್ರೋಗ್ರಾಮ್ನಲ್ಲಿ ನೋಡಿದ್ರಿ, ನೀವು ಎಕ್ಸಿಕ್ಯೂಟ್ ಕೂಡ ಮಾಡಿದ್ರಿ. ಸೊ ಇದರ ಅರ್ಥ ಏನು? ಅ ಸ್ಪೇಸ್ ಈಸ್ ಕ್ರಿಯೇಟೆಡ್ ಇನ್ ದ ಮೆಮೊರಿ ಆ್ಯಂಡ್ ಅ ನೇಮ್ ಈಸ್ ಗಿವನ್ ಟು ದ್ಯಾಟ್ ಸ್ಪೇಸ್ ಟು ಐಡೆಂಟಿಫೈ ದಿಸ್ ಪರ್ಟಿಕ್ಯುಲರ್ ಸ್ಪೇಸ್, ಆ್ಯಂಡ್ ದಿಸ್ ಸ್ಪೇಸ್ ಹೋಲ್ಡ್ಸ್ ಅ ವ್ಯಾಲ್ಯೂ ವಿಚ್ ಈಸ್ ಆಫ್ ಟೈಪ್ ಇಂಟೀಜರ್. ಸೊ ಈ ಇಂಟೀಜರ್ ಅಂತ ಹೇಳಿದ್ರೇನು? ವಿಚ್ ಈಸ್ ಆಫ್ ಅ ನಂಬರ್. ಸೊ ನಂಬರನ್ನು ಮಾತ್ರ ಈ ಸ್ಪೇಸ್ನಲ್ಲಿ ನಾನು ಸ್ಟೋರ್ ಮಾಡಲಿಕ್ಕೆ ಆಗತ್ತೆ. ಸೊ ಇದನ್ನು ಇಂಟೀಜರ್, ನೀವು ನೆನಪಿರ್ಬೋದು, ಇಂಟೀಜರ್, ಫ್ಲೋಟ್, ಕ್ಯಾರೆಕ್ಟರ್, ಇದ್ರ ಬಗ್ಗೆ ಎಲ್ಲ ಹೇಳಿರ್ತೀನಿ. ಸೊ ವಾಟ್ ಆರ್ ದೋಸ್ ಆರ್ ಡೇಟಾ ಟೈಪ್ಸ್. ಸೊ ಡೇಟಾ ಟೈಪ್ಸ್ ಅಂದ್ರೇನು? ಕಂಪ್ಯೂಟರ್ಗೆ ನಾನು ಕೊಡೋದೇನು? ಇನ್ಪುಟ್. ಆ ಇನ್ಪುಟನ್ನು ಡೇಟಾ ಫಾರ್ಮ್ನಲ್ಲಿ ಕೊಡ್ತೀನಿ. ಸೊ ಬೇಸಿಕ್ ಇನ್ಪುಟ್ ಡಿವೈಸ್ ಯಾವುದು? ಕೀಬೋರ್ಡ್ ಆ್ಯಂಡ್ ಮೌಸ್. ಸೊ ಅದರಲ್ಲಿ ನಾನು ಕೀಬೋರ್ಡನ್ನು ಮಾತ್ರ ಈಗ ಕನ್ಸಿಡರ್ ಮಾಡ್ತೀನಿ. ಕೀಬೋರ್ಡ್ ಕನ್ಸಿಸ್ಟ್ ಆಫ್ ಆಲ್ಫಬೆಟ್ಸ್, ನಂಬರ್ಸ್, ಸಿಂಬಲ್ಸ್. ಸೊ ಕೀಬೋರ್ಡ್ನಲ್ಲಿ ನಮಗೇನೇನು ಕಾಣಿಸುತ್ತೆ, ಯಾವ್ಯಾವ ಥರ ಡೇಟಾಗಳು ಕಾಣಿಸುತ್ತೆ? ವಿ ಕ್ಯಾನ್ ಗೆಟ್ ನಂಬರ್ಸ್, ಆಲ್ಫಬೆಟ್ಸ್, ಆಲ್ಫಾನ್ಯೂಮರಿಕ್ಸ್, ಸಿಂಬಲ್ಸ್. ಸೊ ಕೀಬೋರ್ಡಿಂದ ನಾನು ಕಂಪ್ಯೂಟರ್ಗೆ ಡೇಟಾ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿದರೆ ಯಾವ ಥರ ಎಲ್ಲ ಡೇಟಾ ಪ್ರೊವೈಡ್ ಮಾಡ್ಬೋದು ಅನ್ನೋದು ನೋಡಿದರೆ, ಆಲ್ಫಬೆಟ್ಸನ್ನು ಕೊಡ್ಬೋದು, ಅಂದರೆ ಅಕ್ಷರಗಳನ್ನ ಕೊಡ್ಬೋದು, ನಂಬರ್ಗಳನ್ನು ಕೊಡ್ಬೋದು, ಸಿಂಬಲ್ಗಳನ್ನು ಕೊಡ್ಬೋದು, ಅಥವಾ ಆಲ್ಫಬೆಟ್ಸ್, ಅಕ್ಷರಗಳು ಮತ್ತು ನಂಬರ್ ಮಿಶ್ರಿತ ಡೇಟಾಗಳನ್ನು ಕೂಡ ನಾನು ಕಂಪ್ಯೂಟರ್ಗೆ ಡೇಟಾಗಿ ಕೊಡ್ಬೋದು. ಸೊ ಈಗ ಈ ಥರದನ್ನೇ ಕೊಡ್ತಾ ಇದ್ದೀನಿ ಅನ್ನೋದನ್ನ ನಾನು ಕಂಪ್ಯೂಟರ್ಗೆ ಅರ್ಥ ಮಾಡಿಸ್ಬೇಕು. ನಂಬರ್ ಕೊಡ್ತಾ ಇದ್ದರೆ ನಂಬರ್ನೇ ಕೊಡ್ತಾ ಇದ್ದೀನಿ ಅನ್ನೋದನ್ನ ನಾನು ಕಂಪ್ಯೂಟರ್ಗೆ ಅರ್ಥ ಮಾಡಿಸ್ಬೇಕು. ಆಲ್ಫಬೆಟ್ಸ್ ಕೊಡ್ತಾ ಇದ್ದರೆ, ವರ್ಡ್ಸ್ ಕೊಡ್ತಾ ಇದ್ದರೆ ನಾನು ಆಲ್ಫಬೆಟ್ಸ್ ಕೊಡ್ತಾ ಇದ್ದೀನಿ, ವರ್ಡ್ಸ್ ಕೊಡ್ತಾ ಇದ್ದೀನಿ ಅನ್ನೋದನ್ನ ಕಂಪ್ಯೂಟರ್ಗೆ ಅರ್ಥ ಮಾಡಿಸ್ಬೇಕು. ಆ ರೀತಿ ಅರ್ಥ ಮಾಡಿಸ್ಬೇಕಂದ್ರೆ ಆ ಡೇಟಾಗಳನ್ನು ನಾನು ಕ್ಯಾಟಗರೈಸ್ ಮಾಡ್ತೀನಿ. ಸೊ ಆ ಕ್ಯಾಟಗರೈಸ್ ಮಾಡೋದನ್ನ ನಾನು ಡೇಟಾ ಟೈಪ್ಸ್ ಅಂತ ಹೇಳಿ ಕರಿತೀನಿ. ಸೊ ವಾಟ್ ಆಮ್ ಐ ಸೇಯಿಂಗ್ ಈಸ್, ನಾನು ಹೇಳೋದು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಕ್ಕೆ ಬರ್ತಾ ಇದ್ದೀನಿ. ಸೊ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಸೊ ಆ ರೀತಿ ಡೇಟಾ ಫಾರ್ಮ್ಸನ್ನು ಕಂಪ್ಯೂಟರ್ಗೆ ಅರ್ಥ ಮಾಡಿಸ್ಲಿಕ್ಕೆ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡೇಟಾನ ಕಂಪ್ಯೂಟರ್ಗೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಕೊಡ್ತಾ ಇರೋಂಥ ಡೇಟಾ ಈ ಫಾರ್ಮಿಗೆ ಸೇರಿದ್ದು, ಈ ಕ್ಯಾಟಗರಿಗೆ ಸೇರಿದ್ದು. ಸೊ ಒಂದು ಡೇಟಾ ಕೊಟ್ಟರೆ ಅದು ನಂಬರ್ ಕ್ಯಾಟಗರಿಗೆ ಸೇರಿದ್ದು ಅಥವಾ ಆಲ್ಫಾಬೆಟ್ಸ್ ಕ್ಯಾಟಗರಿಗೆ ಸೇರಿದ್ದು ಅನ್ನೋದನ್ನು ಕಂಪ್ಯೂಟರ್ಗೆ ಅರ್ಥ ಮಾಡಿಸೋದಕ್ಕೆ ಐ ಯೂಸ್ ಡೇಟಾ ಟೈಪ್ಸ್. ಓಕೆ, ಯಾಕೆ ನಾನು ಡೇಟಾ ಟೈಪ್ಸನ್ನು ಯೂಸ್ ಮಾಡ್ತೀನಿ? ಬಿಕಾಸ್ ಕಂಪ್ಯೂಟರ್ ಡಸಂಟ್ ಅಂಡರ್ಸ್ಟ್ಯಾಂಡ್ ಯಾವ ಥರ ಡೇಟಾ ಕೊಡ್ತಾ ಇದ್ದಾರೆ, ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಅದನ್ನ ನಾನು ಕಂಪ್ಯೂಟರ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಇನ್ ಅ ಫಾರ್ಮ್ ಆಫ್ ರೈಟಿಂಗ್ ಅ ಪ್ರೋಗ್ರಾಮ್. ಓಕೆ, ಸೊ ಅದರಲ್ಲಿ ನೋಡುವಾಗ ಈ ರೀತಿ ಕೊಡ್ತೀನಿ, ಇಂಟ್ ಎ ಅಥವಾ ಇಂಟ್ ಎ ಬಿ ಸಿ. ಸೊ ಈ ಫಾರ್ಮ್ನಲ್ಲಿ ಕೊಡ್ತೀನಿ. ಹೋಪ್ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಈಗ ನಾನು ಏನು ಮಾಡಿದ್ದು ಹಾಗಾದರೆ ಇಲ್ಲಿ, ನಾನು ಒಂದು ಡೇಟಾ ಯೂಸರ್ ಆಗಿ ನಾನು ಒಂದು ಡೇಟಾನ ಇನ್ಪುಟ್ ಆಗಿ ಕಂಪ್ಯೂಟರ್ಗೆ ಕೊಟ್ಟರೆ ಅದರ ಅರ್ಥ ಆ ಡೇಟಾ ಒಂದು ಕಡೆ ಸ್ಟೋರ್ ಆಗ್ತಾ ಇದೆ. ಹೌದಾ? ಸ್ಟೋರ್ ಆಗ್ತಾ ಇದೆ ಅಂತ ಹೇಳಿದರೆ ಐ ಆಮ್ ಆರ್ಗನೈಸಿಂಗ್ ದ್ಯಾಟ್ ಡೇಟಾ ಇನ್ ದ ಮೆಮೊರಿ. ಕರೆಕ್ಟ್ ಅಲ್ಲ? ಸೊ ಈಗ ನಾನು ಡೇಟಾ ಕೊಡ್ತಾ ಇದ್ದೀನಿ, ಮೆಮೊರಿನಲ್ಲಿ ಸ್ಟೋರ್ ಆಗ್ತಾ ಇದೆ ಅಂತ ಹೇಳಿದರೆ ವಿಚ್ ಮೀನ್ಸ್ ಐ ಆಮ್ ಆರ್ಗನೈಸಿಂಗ್ ದ್ಯಾಟ್ ಡೇಟಾ. ಆರ್ಗನೈಸಿಂಗ್ ಹೆಂಗೆ? ಐ ಆಮ್ ಸ್ಟೋರಿಂಗ್ ದ್ಯಾಟ್ ಡೇಟಾ ಇನ್ ಸಮ್ ಪ್ಲೇಸ್ ಆ್ಯಂಡ್ ಐ ಆಲ್ಸೋ ಸ್ಪೆಸಿಫೈ ಆ್ಯನ್ ಐಡೆಂಟಿಫೈಯರ್. ಸೊ ಅದನ್ನು ಆ ಜಾಗನ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಹೆಸರನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಹೌದಲ್ವಾ? ಸೊ ಈಗ ಆ ರೀತಿ ಮಾಡೋ ಉದ್ದೇಶ ಏನು? ಯಾಕೆ ಮಾಡಬೇಕು? ಇದು ಮೆಮೊರಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳಿ. ಮೆಮೊರಿ, ಈ ಮೆಮೊರಿನಲ್ಲಿ 20 ಅನ್ನೋದನ್ನ ನಾನು ಸ್ಟೋರ್ ಮಾಡ್ತೀನಿ. ಇದಕ್ಕೊಂದು ಹೆಸರನ್ನು ಕೊಡ್ತೀನಿ. ಈ ರೀತಿ ಯಾಕೆ ಕೊಡಬೇಕು? ಬರೋ ನಂಬರನ್ನು ಸುಮ್ಮನೆ ಹೆಂಗೆ ಸ್ಟೋರ್ ಮಾಡ್ಬೋದಲ್ವಾ? 20, ನೆಕ್ಸ್ಟ್ ಯಾವುದೋ ಬರುತ್ತೆ 30, ಹೀಗೆ ಸ್ಟೋರ್ ಮಾಡ್ಬೋದಲ್ವಾ? ಯಾಕೆ ನಾನು ನೇಮನ್ನು ಕೊಟ್ಟು ಸ್ಪೆಸಿಫೈ ಮಾಡಬೇಕು? ಬಿಕಾಸ್ ಮೆಮೊರಿ ಕ್ಯಾನ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಡೇಟಾಸ್. ಸೊ ಮೆಮೊರಿನಲ್ಲಿ ಬೇರೆ ಬೇರೆ ರೀತಿಯ ಡೇಟಾಗಳು ಇರ್ಬೋದು, ಆದರೆ ನನಗೆ ಪರ್ಟಿಕ್ಯುಲರ್ ಡೇಟಾನೇ ಬೇಕು.
ಸೊ ಪರ್ಟಿಕ್ಯುಲರ್ ಡೇಟಾನೇ ಬೇಕು ಅಂತ ಹೇಳುವಾಗ ಆ ಪರ್ಟಿಕ್ಯುಲರ್ ಡೇಟನ್ನು ಹುಡುಕ್ಲಿಕ್ಕೆ, ಐಡೆಂಟಿಫೈ ಮಾಡಲಿಕ್ಕೆ ನಾನು ಹೆಂಗೆ ಐಡೆಂಟಿಫೈ ಮಾಡೋದು? ನೇಮ್ ಕೊಡಲಿಲ್ಲ ಅಂತ ಹೇಳಿದರೆ ಅದನ್ನು ಗುರ್ತು ಹಿಡಿಯೋದು ಹೆಂಗೆ ಆ ಜಾಗನ? ಸೊ ಗುರ್ತು ಹಿಡಿಲಿಕ್ಕೆ ಆ ಜಾಗನ ಆಗಿರ್ಬೋದು, ಆ ಸ್ಪೇಸನ್ನು ಆಗಿರ್ಬೋದು, ಆ ವ್ಯಾಲ್ಯೂನ ಆಗಿರ್ಬೋದು, ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಐ ಗಿವ್ ಅ ನೇಮ್. ಓಕೆ, ಸೊ ಎರಡು ನಿಮಗೆ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಹೇಳುವಾಗ ಹೇಳಿರ್ತೀನಿ, ಒಂದು ಜಾಗನ ಐಡೆಂಟಿಫೈ ಮಾಡಲಿಕ್ಕೆ ಎರಡು ಥರದಲ್ಲಿ ಐಡೆಂಟಿಫೈ ಮಾಡ್ಬೋದು. ಒಂದು ಅದರ ಅಡ್ರೆಸ್, ಇನ್ನೊಂದು ಅದರ ಹೆಸರು. ಸೊ ಐ ಕ್ಯಾನ್ ಐಡೆಂಟಿಫೈ ಅ ಸ್ಪೇಸ್ ಯೂಸಿಂಗ್ ಟೂ ಫ್ಯಾಕ್ಟರ್ಸ್. ಒನ್, ಇಟ್ಸ್ ಅಡ್ರೆಸ್ ಆ್ಯಂಡ್ ಇಟ್ಸ್ ನೇಮ್. ಸೊ ನಿಮಗೆ ಫಸ್ಟ್ ಇಯರ್ನಲ್ಲಿ ಅದರ ಹೆಸರಿನಿಂದ ಐಡೆಂಟಿಫೈ ಮಾಡೋದು ಮಾತ್ರ ಹೇಳಿರ್ತೀನಿ. ಸೊ ಈ ಒಂದು ಚಾಪ್ಟರ್ ಜೊತೆಗೆ ಈ ಒಂದು ಚಾಪ್ಟರ್ನಲ್ಲಿ ಡೀಟೇಲಾಗಿ ಹೇಳೋದಿಲ್ಲ, ಬಟ್ ಪಾಯಿಂಟರ್ಸ್ ಅನ್ನೋ ಒಂದು ಚಾಪ್ಟರ್ ಬರುತ್ತೆ. ಆ ಚಾಪ್ಟರ್ನಲ್ಲಿ ನಿಮಗೆ ಆ ಸ್ಪೇಸನ್ನು ಐಡೆಂಟಿಫೈ ಮಾಡೋದಕ್ಕೆ ನಾವು ಅಡ್ರೆಸ್ಸನ್ನು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ ಅದನ್ನು ಕೂಡ ಹೇಳ್ತೀನಿ. ಈ ಒಂದು ಸೆಕೆಂಡ್ ಇಯರ್ನಲ್ಲಿ ನೀವು ಈ ಒಂದು ಸ್ಪೇಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಅದರ ಅಡ್ರೆಸ್ಸನ್ನು ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ನೀವು ಪಾಯಿಂಟರ್ಸ್ ಅನ್ನೋ ಒಂದು ಚಾಪ್ಟರ್ನಲ್ಲಿ ನೋಡ್ತೀರಿ. ಪಾಯಿಂಟರ್ಸ್ ಅನ್ನೋ ಚಾಪ್ಟರ್ಗೆ ಬಂದಾಗ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಬೇಡ, ಈಗ ಸದ್ಯಕ್ಕೆ ಫಸ್ಟ್ ಇಯರ್ ನಾಲೆಜ್ ಮಾತ್ರ ಸಾಕು. ಫೈನ್. ಸೊ ಈ ರೀತಿ ಮಾಡೋದ್ರಿಂದ ನಾನು ಆ ಸ್ಪೇಸ್ನ ಐಡೆಂಟಿಫೈ ಮಾಡ್ಬೋದು, ನೇಮನ್ನು ಕೊಡೋದ್ರಿಂದ ನಾನು ಆ ಸ್ಪೇಸ್ನ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದೆ. ಆ ರೀತಿ ಐಡೆಂಟಿಫೈ ಮಾಡಬೇಕಾಗಿರೋದು ಯಾಕೆ ಮಾಡಬೇಕು? ಯಾಕೆ ಅಂತ ಹೇಳಿದರೆ, ನಾನು ಡೇಟಾ ಸ್ಟೋರ್ ಮಾಡುವಾಗ ಆ ಡೇಟಾ ಪ್ರೆಸೆಂಟ್ ಸಿಚುವೇಷನಲ್ಲಿ ಮಾತ್ರ ಯೂಸ್ ಮಾಡಲ್ಲ. ದೇರ್ ಮೈಟ್ ಬಿ ಎ ಚಾನ್ಸ್ ದಟ್ ಐ ಶಾಲ್ ಯೂಸ್ ದಿಸ್ ವ್ಯಾಲ್ಯೂ ಆರ್ ಡೇಟಾ ಫಾರ್ ಫ್ಯೂಚರ್. ಸೊ ಫ್ಯೂಚರ್ನಲ್ಲಿ ಕೂಡ ನಾನು ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಅಥವಾ ಡೇಟಾನ ಯೂಸ್ ಮಾಡಬೇಕಾಗಿ ಬರಬಹುದು. ಹಾಗಾಗಿ ನಾನೇನು ಮಾಡ್ತೀನಿ, ಆ ಡೇಟಾನ ಸ್ಟೋರ್ ಮಾಡ್ತೀನಿ. ಸ್ಟೋರ್ ಮಾಡಿದ ಮೇಲೆ ಯಾವಾಗ ಸ್ಟೋರ್ ಮಾಡಿದೆ ಸೊ ಅದು ನನಗೆ ಬೇಕಾಗಿಲ್ಲ. ಆದರೆ ಎಲ್ಲಿ ಸ್ಟೋರ್ ಮಾಡಿದ್ದೀನಿ, ಅದನ್ನು ಗುರ್ತು ಹಿಡಿಯೋದು ಹೇಗೆ, ಅದನ್ನು ತಗೊಳ್ಳೋದು ಹೇಗೆ, ಸೊ ಇದನ್ನು ನೋಡಲಿಕ್ಕೆ ನಾನು ಅಥವಾ ಅದನ್ನು ಮಾಡಲಿಕ್ಕೆ ಐ ಮೀನ್ ಇದನ್ನು ಸ್ಟೋರ್ ಮಾಡೋದಾಗಿರ್ಬೋದು, ಈ ವ್ಯಾಲ್ಯೂನ್ನು ಯೂಸ್ ಮಾಡೋದಾಗಿರ್ಬೋದು, ಆ ರೀತಿ ಮಾಡಲಿಕ್ಕೆ ನಾನು ಈ ಸ್ಪೇಸನ್ನು ಗುರ್ತು ಹಿಡಿಬೇಕು. ಗುರ್ತು ಹಿಡಿಯೋದಕ್ಕೋಸ್ಕರ ನಾನು ನೇಮನ್ನು ಕೊಡ್ತೀನಿ. ಹೌದಲ್ವಾ? ಸೊ ಈ ಕಾನ್ಸೆಪ್ಟ್, ಇಷ್ಟು ಕಾನ್ಸೆಪ್ಟ್ ನೀವು ಫಸ್ಟ್ ಇಯರ್ನಲ್ಲಿ ಕಲ್ತ್ರಿ. ಫೈನ್. ಸೊ ಇಷ್ಟು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವೀಗ ಡೇಟಾ ಸ್ಟ್ರಕ್ಚರ್ಸನ್ನು ಸ್ಟಾರ್ಟ್ ಮಾಡೋಣ. ಸೊ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳಿದರೆ it's a method or it's a way of grouping and organizing data in such a way that it can be used effectively in near future or in future. Okay, so ಒಂದು ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿದರೆ ಇಟ್ಸ್ ಅ ವೇ ಆಫ್, ಸೊ ಅದೊಂದು ರೀತಿಯ ಅಥವಾ ಒಂದು ಮೆಥಡ್. ಸೊ ಯಾವ ಥರ ಮೆಥಡ್? ಒಂದು ಡೇಟಾನ ಮೆಮೊರಿನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಆರ್ಗನೈಸ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಮೆಥಡನ್ನು ನಾವು ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಆರ್ಗನೈಸ್ ಅಂದರೆ ಏನು? ಅದನ್ನು ನಾನು ಒಂದು ಕಡೆ ಸ್ಟೋರ್ ಮಾಡೋದು. ಸೊ ಸ್ಟೋರ್ ಮಾಡುವಾಗ ಯಾವ ರೀತಿ ಸ್ಟೋರ್ ಮಾಡ್ತೀನಿ, ಹೇಗೆ ಸ್ಟೋರ್ ಮಾಡ್ತೀನಿ, ಸೊ ಇದನ್ನು ಡಿಫೈನ್ ಮಾಡೋದು ಡೇಟಾ ಸ್ಟ್ರಕ್ಚರ್ಸ್. ಓಕೆ, ಜೊತೆಗೆ ಆ ರೀತಿ ಸ್ಟೋರ್ ಮಾಡೋದು ಯಾಕೆ ಅಂತ ಹೇಳಿದರೆ, ಆ ಒಂದು ಡೇಟಾನ ಎಫೆಕ್ಟಿವ್ ಆಗಿ ಯೂಸ್ ಮಾಡಲಿಕ್ಕೆ ನಾನು ಡೇಟಾನ ಆರ್ಗನೈಸ್ ಮಾಡ್ಕೊಳ್ತೀನಿ, ಸ್ಟೋರ್ ಮಾಡ್ಕೊಳ್ತೀನಿ. ಸೊ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ ನಿಮ್ಮ ಮನೆ ಕಿಚನ್. ಸೊ ನಿಮ್ಮ ಮನೆ ಕಿಚನ್ಗೆ ಹೋದರೆ ಆ ಕಿಚನ್ನಲ್ಲಿ ಇರೋಂತಹ ಎಲ್ಲ ಐಟಮ್ಸ್ ತುಂಬ ನೀಟಾಗಿ ಆರ್ಗನೈಸ್ ಮಾಡಿರ್ತಾರೆ. ಅಂದರೆ ಎಲ್ಲ ವಸ್ತುಗಳನ್ನು ಆಯಾ ಜಾಗದಲ್ಲಿ ಪ್ಲೇಸ್ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದರೆ, ನನಗೆ ಯಾವ ವಸ್ತು ಎಲ್ಲಿದೆ ಅನ್ನೋದು ಗೊತ್ತಾದರೆ ನನಗೆ ತಕ್ಷಣಕ್ಕೆ ಆ ವಸ್ತುನ ಡೈರೆಕ್ಟಾಗಿ ತಗೋಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲ ವಸ್ತುಗಳನ್ನ ನಾನು ಹುಡ್ಕೊಂಡು ಹೋಗ್ಬೇಕು, ಎಲ್ಲಿಟ್ಟಿದ್ದೀನಿ ಅಂತ ಹೇಳಿ ಎಲ್ಲ ವಸ್ತುವನ್ನು ಹುಡ್ಕೊಂಡು ಹೋಗ್ಬೇಕು. ಸೊ ಅದನ್ನು ತಪ್ಪಿಸ್ಲಿಕ್ಕೆ ಕಿಚನ್ನಲ್ಲಿ ಏನು ಮಾಡ್ತಾರೆ, ಎಲ್ಲ ವಸ್ತುಗಳನ್ನು ಜೋಡಿಸ್ಕೊಳ್ತಾರೆ, ಆರ್ಗನೈಸ್ ಮಾಡ್ಕೊಳ್ತಾರೆ. ಕರೆಕ್ಟ್ ಅಲ್ವಾ? ಸೊ ಸೇಮ್ ವೇ ನಾವು ಇಲ್ಲಿ ಕೂಡ ಡೇಟಾಗಳನ್ನು ಆರ್ಗನೈಸ್ ಮಾಡ್ಕೊಳ್ತೀವಿ. ಆ ರೀತಿ ಡೇಟಾಗಳನ್ನು ಆರ್ಗನೈಸ್ ಮಾಡಲಿಕ್ಕೆ, ಈಗ ನೀವು ಕಿಚನಲ್ಲಿ ಆರ್ಗನೈಸ್ ಮಾಡ್ಕೊಳ್ಳಿಕ್ಕೆ ಹೆಂಗೆ ಮಾಡ್ತೀರಾ? ರ್ಯಾಕ್ ಯೂಸ್ ಮಾಡ್ತೀರಾ, ಶೆಲ್ಫ್ ಯೂಸ್ ಮಾಡ್ತೀರಾ, ಕಂಪಾರ್ಟ್ಮೆಂಟ್ಸನ್ನು ಮಾಡ್ಕೊಳ್ತೀರಾ,
ಡ್ರಾಯರ್ಸ್ ಇರತ್ತೆ. ಸೊ ಈ ಥರ ಎಲ್ಲ ಮಾಡ್ಕೊಳ್ತೀರಲ್ವ. ಸೊ ಇನ್ ದ ಸೇಮ್ ವೇ ಡೇಟಾ ಕೂಡ ಸ್ಟೋರ್ ಮಾಡಲಿಕ್ಕೆ ಅದರದ್ದೇ ಆದ ವೇಸ್ ಇದೆ. ಸೊ ನಾನು ಡೇಟಾಗಳನ್ನು ಒಂದಷ್ಟು ಫಾರ್ಮ್ಸ್ನಲ್ಲಿ ಸ್ಟೋರ್ ಮಾಡ್ಬೋದು. ಅದಷ್ಟನ್ನು ನೀವು ಈ ಚಾಪ್ಟರ್ನಲ್ಲಿ ನೋಡ್ತೀರ. ಓಕೆ, ಸೊ ಡೇಟಾ ಸ್ಟ್ರಕ್ಚರ್ ಅಂತ ಹೇಳುವಾಗ ಇಟ್ಸ್ ಅ ವೇ ಆಫ್ ಆರ್ಗನೈಸಿಂಗ್ ಡೇಟಾ ಸೊ ದಟ್ ದ ಡೇಟಾ ಕ್ಯಾನ್ ಬಿ ಯೂಸ್ಡ್ ಎಫೆಕ್ಟಿವ್ಲಿ ಆರ್ ಎಫಿಷಿಯೆಂಟ್ಲಿ. ಸೊ ಡೇಟಾ ಸ್ಟ್ರಕ್ಚರ್ಸನ್ನು ಕ್ಯಾಟಗರೈಸ್ ಮಾಡೋದಾದರೆ ಐ ಕ್ಯಾನ್ ಕ್ಯಾಟಗರೈಸ್ ಇನ್ 2 ways. ಒಂದನ್ನು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳಿ ಕರಿತೀನಿ. ಇನ್ನೊಂದನ್ನು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳಿ ಕರಿತೀನಿ. ಓಕೆ, ಬಿಫೋರ್ ಗೋಯಿಂಗ್ ಇನ್ ಟು ದಿಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆರ್ ಯು ಗೆಟ್ a total of 14 marks from this chapter. So ಈ ಚಾಪ್ಟರ್ನಿಂದ ನಿಮಗೆ ಆನ್ ಅ ಹೋಲ್ 14 ಮಾರ್ಕ್ಸಿಗೆ ಕ್ವಶನ್ಸ್ ಬರುತ್ತೆ. ಸೊ ವಿಚ್ ಈಸ್ ಕ್ಯಾಟಗರೈಸ್ಡ್ ಆಸ್ 1 ಕ್ವಶನ್ ನಿಮಗೆ 1 ಮಾರ್ಕ್ ಸೆಗ್ಮೆಂಟಿಂದ ಬರುತ್ತೆ. 1 ಕ್ವಶನ್ 1 ಮಾರ್ಕ್ ಸೆಗ್ಮೆಂಟಿಂದ ಬರುತ್ತೆ. 1 ಕ್ವಶನ್ 3 ಮಾರ್ಕ್ ಸೆಗ್ಮೆಂಟಿಂದ ಬರುತ್ತೆ. 2 questions, you get 2 questions from the segment 5 marks. So each chapter in the on a whole you can expect or you get 14 marks. Okay, ಅದರಲ್ಲಿ 1 ಮಾರ್ಕಿಗೆ ಒಂದು ಕ್ವಶನ್, 3 ಮಾರ್ಕಿಗೆ ಒಂದು ಕ್ವಶನ್, 5 ಮಾರ್ಕ್ಸಿಗೆ 2 ಕ್ವಶನನ್ನು ಎಕ್ಸಾಮ್ನಲ್ಲಿ ನಿಮಗೆ ಕೇಳ್ತಾರೆ. ಓಕೆ, ದಿಸ್ ಐ ವಾಸ್ ಸಪೋಸ್ ಟು ಸೇ ಇಟ್ ಇನ್ ದ ಬಿಗಿನಿಂಗ್. ದಟ್ಸ್ ಓಕೆ. Fine. Coming to the topic, ಡೇಟಾ ಸ್ಟ್ರಕ್ಚರ್ಸನ್ನು ನಾನು ಕ್ಲಾಸಿಫೈ ಮಾಡೋದಾದರೆ 2 ಥರದಲ್ಲಿ ಕ್ಲಾಸಿಫೈ ಮಾಡ್ಕೊಳ್ತೀನಿ. ಒಂದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್, ಇನ್ನೊಂದು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳೋದಾದರೆ ಪ್ರೈಮರಿ ಡೇಟಾ ಸ್ಟ್ರಕ್ಚರ್ಸ್ ಅಥವಾ ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಕೂಡ ಹೇಳಿ ಕರಿಬೋದು. ಸೊ ಇದನ್ನು ನೀವು ಫಸ್ಟ್ ಇಯರ್ನಲ್ಲಿ ಓದಿದ್ರಿ. ಸಮ್ ಆಫ್ ದ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆಲ್ಸೋ ಯು ಹ್ಯಾವ್ ಸ್ಟಡಿಡ್ ಇನ್ ಯುವರ್ ಫಸ್ಟ್ ಇಯರ್ PUC, ಬಟ್ based on primitive data structures all the process has been carried out in your first year PUC. So primitive data structures ಯಾವುದೆಲ್ಲ ಅನ್ನೋದು ನೋಡೋದಾದರೆ we have int, float, double, character, long, short, so further ಹೋಗುತ್ತೆ. So these are the basic or primary or primitive data structures. So data structure ಅಂದ್ರೆ ಏನು? It's a way of organizing data so that it can be used effectively or efficiently. So ಯೂಸ್ ಮಾಡೋದಂದ್ರೆ ಏನು? ಹಾಗೆ ಆ ಡೇಟಾನ ಸ್ಟೋರ್ ಮಾಡೋದಾಗಿರ್ಬೋದು, ಸ್ಟೋರ್ ಮಾಡಿರೋದ್ರಿಂದ ಅದನ್ನು ತೆಗೆದು ನೋಡೋದಾಗಿರ್ಬೋದು, ಅದನ್ನು ಡೇಟಾ ವ್ಯಾಲ್ಯೂಸನ್ನು ಚೇಂಜ್ ಮಾಡೋದಾಗಿರ್ಬೋದು. ಸೊ ಈ ರೀತಿಯಾಗಿ ನಾನು ಆ ಡೇಟಾನ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಡೇಟಾ ಮ್ಯಾನ್ಪ್ಯುಲೇಟ್ ಮಾಡಿ ಎಂಡ್ ರಿಸಲ್ಟ್ ಏನು ಬರುತ್ತೆ ಅದನ್ನ ನಾನು ಮತ್ತೆ ಸ್ಟೋರ್ ಮಾಡ್ಬೋದು. ಸೊ ಈ ರೀತಿ ಡೇಟಾನ ಮ್ಯಾನ್ಪ್ಯುಲೇಟ್ ಮಾಡೋದಕ್ಕೆ ಜೊತೆಗೆ ಡೇಟಾ ಆಕ್ಸೆಸ್ ಮಾಡಲಿಕ್ಕೆ, ಪ್ರೋಸೆಸ್ ಮಾಡಲಿಕ್ಕೆ ನನಗೆ ಮೆಮೊರಿನಲ್ಲಿರುವಂಥ ಡೇಟಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಆ ಮೆಮೊರಿನಲ್ಲಿ ನಾನು ಆರ್ಗನೈಸ್ ಮಾಡ್ಕೊಳ್ತೀನಿ. ಆ ರೀತಿ ಆರ್ಗನೈಸ್ ಮಾಡೋ ಮೆಥಡಿಗೆ ನಾವು ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಪ್ರೈಮರಿ ಡೇಟಾ ಸ್ಟ್ರಕ್ಚರ್ಸ್ ಇಷ್ಟ ಆದರೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಾದರೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ದೋಸ್ ಡೇಟಾ ಸ್ಟ್ರಕ್ಚರ್ಸ್ ವಿಚ್ ಆರ್ ಡಿರೈವ್ಡ್ ಯೂಸಿಂಗ್ ಪ್ರೈಮರಿ ಆರ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸನ್ನು ಬಳಸ್ಕೊಂಡು ಯೂಸ್ ಮಾಡಿ ನಾನು ಹೊಸದಾಗಿ ಡಿರೈವ್ ಮಾಡಿಕೊಂಡ್ರೆ ಸೊ ಆಗ ಆ ರೀತಿ ಡೇಟಾ ಸ್ಟ್ರಕ್ಚರ್ಸನ್ನು ನಾನು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳಿ ಕರಿತೀನಿ. ಸೊ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ is categorized into 2 types ಅಥವಾ 2 forms. ಯಾವುದು? ಒಂದು ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಇನ್ನೊಂದು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಸೊ ಇದನ್ನು ನೀವು ಓದಿರ್ತೀರ ಫಸ್ಟ್ ಇಯರ್ನಲ್ಲಿ ಕೂಡ.
ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿದರೆ ದ ಡೇಟಾ ವಿಚ್ ಆರ್ ಪ್ಲೇಸ್ಡ್ ಸೀಕ್ವೆನ್ಷಿಯಲಿ. ಸೀಕ್ವೆನ್ಷಿಯಲಿ ಅಂದ್ರೇನು? ಒನ್ ಆಫ್ಟರ್ ದಿ ಅನದರ್. ಸೊ ಒಂದಾದ್ಮೇಲೆ ಒಂದು ಆರ್ಡರ್ನಲ್ಲಿ ಪ್ಲೇಸ್ ಮಾಡ್ತೇವೆ. ಸೊ ಅದನ್ನು ನಾವು ಸೀಕ್ವೆನ್ಷಿಯಲ್ ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಕೊಡೋದಕ್ಕೆ ಆಗುತ್ತಾ? ಸೊ ನೆನ್ಪು ಮಾಡ್ಕೊಳ್ಳಿಕ್ಕಾಗತ್ತಾ? ಸೊ ನೆನಪಾಗಿದ್ರೆ ಫೈನ್. ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಡೇಟಾಗಳನ್ನು ಪ್ಲೇಸ್ ಮಾಡುವಾಗ ಒನ್ ಆಫ್ಟರ್ ದಿ ಅದರ್ ನಾನು ಪ್ಲೇಸ್ ಮಾಡ್ಕೊಂಡು ಹೋಗ್ತೀನಿ. ಆ ರೀತಿ ಪ್ಲೇಸ್ ಮಾಡೋದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ಸೊ ಐ ಕ್ಯಾನ್ ಗೋ ವಿತ್ ಅರೇಸ್. ಹೌದಲ್ವಾ? ಅರೇಸ್, ಲಿಂಕ್ಡ್ ಲಿಸ್ಟ್, ಸೊ ನೆಕ್ಸ್ಟ್ ಕಮ್ಸ್ ಸ್ಟ್ಯಾಕ್ ಬರುತ್ತೆ, ಸ್ಟ್ಯಾಕ್, ಕ್ಯೂಸ್. ಸೊ ಸ್ಟ್ಯಾಕ್ಸ್ ಆ್ಯಂಡ್ ಕ್ಯೂಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಅರೇಸ್ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ಸೊ ಈ ಸ್ಟ್ಯಾಕ್ಸ್ ಆ್ಯಂಡ್ ಕ್ಯೂಸನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಲಿಂಕ್ಡ್ ಲಿಸ್ಟ್ ಮತ್ತು ಅರೇಸನ್ನು ಕೂಡ ಯೂಸ್ ಮಾಡ್ತೀವಿ. ಇದನ್ನು ನಾನು ಚಾಪ್ಟರ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಅಂತ. ಬಟ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ನಲ್ಲಿ ನಮಗೆ ವಿ ಹ್ಯಾವ್ ಅರೇಸ್, ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್ಸ್ ಆ್ಯಂಡ್ ಕ್ಯೂಸ್. ಸೊ ಈ ಸ್ಟ್ಯಾಕ್ ಅಂದ್ರೇನು, ಕ್ಯೂ ಅಂದ್ರೇನು, ಲಿಂಕ್ಡ್ ಲಿಸ್ಟ್ ಅಂದ್ರೇನು ನಿಮಗೆ ಚಾಪ್ಟರ್ನಲ್ಲಿ ಟಾಪಿಕ್ಸನ್ನು ಎಕ್ಸ್ಪ್ಲೇನ್ ಮಾಡುವಾಗ ಐ ಶಲ್ ಗೆಟ್ ಇನ್ ಟು ಡೀಟೇಲ್ಸ್ ಆಫ್ ದಿಸ್. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ಗೆ ಬರೋದಾದರೆ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಟ್ರೀಸ್ ಆ್ಯಂಡ್ ಗ್ರಾಫ್ಸ್. ಸೊ ನಿಮ್ಮ ಸಿಲೆಬಸ್ನಲ್ಲಿ ಟ್ರೀಸ್ ಆ್ಯಂಡ್ ಗ್ರಾಫ್ಸ್ ಅಷ್ಟೇ ಇರೋದು. ನೆಕ್ಸ್ಟ್ ಫರ್ದರ್ ಕೂಡ ಇದೆ, ಬಟ್ ನಿಮ್ಮ ಒಂದು ಅಕಾಡೆಮಿಕ್ನಲ್ಲಿ ನಿಮ್ಮ ಸಿಲೆಬಸ್ನಲ್ಲಿ ಇರೋ ಟ್ರೀಸ್ ಆ್ಯಂಡ್ ಗ್ರಾಫ್ಸ್ ಮಾತ್ರ. ಓಕೆ, ಲೀನಿಯರ್ ಅಂತ ಹೇಳುವಾಗ ಏನಂತ ಎಕ್ಸ್ಪ್ಲೇನ್ ಮಾಡಿದೆ, ಏನಂತ ಡಿಫೈನ್ ಮಾಡಿಕೊಂಡೆ? ಸೊ ದ ಡೇಟಾ ಐಟಮ್ಸ್ ವಿಚ್ ಆರ್ ಪ್ಲೇಸ್ಡ್ ಸೀಕ್ವೆನ್ಷಿಯಲಿ ವಿಚ್ ಇಸ್ ಒನ್ ಆಫ್ಟರ್ ದಿ ಅದರ್. ಸೊ ಲೀನಿಯರ್ ಅಂತ ಹೇಳುವಾಗ ಒಂದು ಆರ್ಡರ್ನಲ್ಲಿ ಜೋಡಿಸ್ತೀನಿ. ನಾನ್ ಲೀನಿಯರ್ ಅಂದ್ರೇನು? ಸೊ ದ ಡೇಟಾ ಇಸ್ ನಾಟ್ ಪ್ಲೇಸ್ಡ್ ಆರ್ ನಾಟ್ ಕೆಪ್ಟ್ ಇನ್ ಅನ್ ಆರ್ಡರ್ ವೇ ಆರ್ ಇನ್ ಅ ಸೀಕ್ವೆನ್ಷಿಯಲ್ ವೇ. ಸೊ ಡೇಟಾ ಅನ್ನೋದು ಹೆಂಗೆ ಬೇಕಾದ್ರೂ ಪ್ಲೇಸ್ ಆಗಿರ್ಬೋದು. ಓಕೆ, that is non-linear data structures. ಸೊ ಅದಕ್ಕೆ ಎಕ್ಸಾಂಪಲ್, ಸೊ ನಿಮಗೆ 1 ಮಾರ್ಕ್ಸ್ಗೆ ಕ್ವಶನ್ ಇದರಲ್ಲೇ ಬರ್ಬೋದು, ಇಷ್ಟರಲ್ಲೂ ಬರ್ಬೋದು. ಸೊ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಸೊ ಅದಕ್ಕೆ ಎಕ್ಸಾಂಪಲ್ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಬರೆದ್ರೆ ಆಯಿತು. ಇಂಟೀಜರ್, ಫ್ಲೂಟ್, ಡಬಲ್, ಕ್ಯಾರೆಕ್ಟರ್, ಸೊ ಈ ಥರ ಬರೆದ್ರೆ ಆಯಿತು. ಗಿವ್ ಎನ್ ಎಕ್ಸಾಂಪಲ್ ಫಾರ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ಗೆ ಎಕ್ಸಾಂಪಲ್ ಕೊಡೋದಾದರೆ ಇಷ್ಟರಲ್ಲಿ ಯಾವ್ದಾದ್ರು ಕೊಡ್ಬೋದು. ಆದರೆ ಸ್ಪೆಸಿಫಿಕ್ ಆಗಿ ಇಫ್ ದೇ ಆರ್ ಆಸ್ಕಿಂಗ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳುವಾಗ ಬರೀ ಇಷ್ಟು ಮಾತ್ರ ಬರುತ್ತೆ. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳುವಾಗ ಕಂಪ್ಲೀಟ್ ಇಷ್ಟು ಬರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್? ಸೊ ಇಫ್ ದೇ ಆರ್ ಆಸ್ಕಿಂಗ್ ಆರ್ ಇಫ್ ದೇ ಆಸ್ಕ್ give an example for non-primitive data structures, you can go with any of these examples, any of these types: arrays or linked list, stacks, queues, trees, graphs. But if they are asking give an example for linear data structures, you are supposed to answer any of these: arrays, linked list, stacks, queues, any of this, any one of these. Okay, if they ask you an example for non-linear data structures, you are supposed to answer only trees or graphs. Okay, so ಇಲ್ಲಿಂದಲೂ ಕೂಡ ನಿಮಗೆ 1 ಮಾರ್ಕ್ಸ್ಗೆ ಬರ್ಬೋದು. ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್, ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಸೊ ಈ ರೀತಿನಲ್ಲೂ ಕೂಡ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು. ಓಕೆ, ಸೊ ಇನ್ನೊಂದು ಈ ಒಂದು ಸೆಷನ್ನಿಗೆ ಲಾಸ್ಟ್ ಒಂದು ಟಾಪಿಕ್ ಹೇಳ್ಬಿಡ್ತೀನಿ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ಆಲ್ರೆಡಿ. ಸೊ ಅದನ್ನೇ ಈ ಲಾಸ್ಟ್ ಟಾಪಿಕ್ ಅಂತ ಹೇಳಿ ಮಾಡ್ಕೊಳ್ತೀನಿ ಈ ಒಂದು ಸೆಷನ್ನಿಗೆ. ಸೊ ಕಮಿಂಗ್ ಟು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್, ಅದರಲ್ಲಿ ಯಾವ್ದು ಬರುತ್ತೆ ಅನ್ನೋದು ಗೊತ್ತಾಯಿತು. ಸೊ ಹಾಗಾದರೆ ವಾಟ್ ಆರ್ ದಿ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಸೊ ಯಾವ ರೀತಿಯೆಲ್ಲ ಆಪರೇಷನ್ಸನ್ನು ನಾವು ಮಾಡಬಹುದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ನಲ್ಲಿ. ಸೊ ವಿಚ್ ಮೀನ್ಸ್, ಸೊ ನಾನೊಂದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸನ್ನು ಯೂಸ್ ಮಾಡಿದರೆ, ಅಂದರೆ ಇಂಟ್, ಫ್ಲೋಟ್, ಆ ರೀತಿ ಡೇಟಾ ಟೈಪ್ಸ್ಗಳನ್ನು ಯೂಸ್ ಮಾಡಿ ನಾನು ಡೇಟಾಗಳನ್ನು ಡಿಫೈನ್ ಮಾಡ್ಕೊಳ್ಳೋದಾದರೆ ಯಾವ ರೀತಿಯೆಲ್ಲ ಆಪ್ರೇಷನ್ಸನ್ನು ಪರ್ಫಾರ್ಮ್ ಮಾಡ್ಬೋದು, ಯಾವ ರೀತಿಯೆಲ್ಲ ಆ ಡೇಟಾಗಳನ್ನು ನಾನು ಯೂಸ್ ಮಾಡ್ಕೊಳ್ಬಹುದು. ಅರ್ಥ ಆಗ್ತಾ ಇದೆಯಾ? ಆ ಒಂದು ಡೇಟಾನ ನಾನು ಹೇಗೆಲ್ಲ ಮ್ಯಾನಿಪ್ಯುಲೇಟ್ ಮಾಡಬಹುದು. ಸೊ ದ್ಯಾಟ್ ರೆಫರ್ಸ್ ಟು ದ ಆಪರೇಷನ್ಸ್. ಫೈನ್. ಸೊ ಈಗ ನಿಮಗೆ ಫಸ್ಟ್ ಈ ಸೆಷನ್ ಸ್ಟಾರ್ಟಿಂಗ್ನಲ್ಲಿ ಹೇಳಿದಾಗೆ
ಒಂದು ಡೇಟಾನ ನಾನು ಕಂಪ್ಯೂಟರ್ಗೆ ಇನ್ಪುಟ್ ಆಗಿ ಕೊಟ್ಟರೆ, ಇಫ್ ಐ ಆಮ್ ಗಿವಿಂಗ್ ಅ ಡೇಟಾ ಆಸ್ ಇನ್ಪುಟ್ ಟು ದ ಕಂಪ್ಯೂಟರ್, ಆ ರೀತಿ ಕೊಟ್ಟಾಗ ವಿಚ್ ಮೀನ್ಸ್ ಇನ್ ಮೆಮೊರಿ. ಸೊ ಇಫ್ ಐ ಆಮ್ ರೈಟಿಂಗ್ ಲೈಕ್ ದಿಸ್, ವಾಟ್ ಡಸ್ ದಿಸ್ ಮೀನ್? ಇದೇನು ಅರ್ಥ ಕೊಡುತ್ತೆ? ದಿಸ್ ಮೀನ್ಸ್ ಐ ಆಮ್ creating a space, I am creating a space for a variable a. ಹೌದಾ? ವೇರಿಯಬಲ್ ಅಂದ್ರೇನು? ಸೊ ವಿಚ್ ಹ್ಯಾಸ್ ಅ ಕೆಪಾಸಿಟಿ ಟು ವೇರಿ ಆರ್ ಚೇಂಜ್ ಇಟ್ ಸೆಲ್ಫ್. ಸೊ ಒಂದು ವ್ಯಾಲ್ಯೂ ಏನು ಸ್ಪೇಸಲ್ಲಿ ಕೊಡ್ತೀನಿ, ಆ ವ್ಯಾಲ್ಯೂ ಚೇಂಜ್ ಆಗ್ತಾ ಇರ್ಬೋದು, ಮಾಡಿಫೈ ಆಗ್ತಾ ಇರ್ಬೋದು. ಹಾಗಾಗಿ ಈ ಸ್ಪೇಸ್ ನಾನು ವೇರಿಯಬಲ್ ಸ್ಪೇಸ್ ಅಂತ ಹೇಳಿ ಕರಿತೀನಿ. ಈ ಸ್ಪೇಸ್ನ ಐಡೆಂಟಿಫೈ ಮಾಡ್ತಾ ಇರೋದು ಎ ಆಗಿರೋದ್ರಿಂದ ನಾನು ಎ ಅನ್ನು ವೇರಿಯಬಲ್ ನೇಮ್ ಅಂತ ಹೇಳಿ ಕರಿತೀನಿ. ಸೊ ಇದನ್ನು ನೀವು ಫಸ್ಟ್ ಇಯರ್ನಲ್ಲಿ ಓದಿದ್ರಿ. ಸೊ ವಾಟ್ ಐ ಡಿಡ್, ಈ ರೀತಿ ಬರೆದಾಗ ಏನಾಯಿತು, ಐ ಆಮ್ ಯೂಸಿಂಗ್, ವಾಟ್ ಆಮ್ ಐ ಯೂಸಿಂಗ್? ಐ ಆಮ್ ಯೂಸಿಂಗ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಫಸ್ಟಿಗೆ ಐ ಆಮ್ ಕ್ರಿಯೇಟಿಂಗ್ ಅ ಸ್ಪೇಸ್. ಹೌದಾ? ಸೊ ದ ವೆರಿ ಫಸ್ಟ್ ಥಿಂಗ್ ಐ ಕ್ಯಾನ್ ಡೂ ಇಸ್ ಕ್ರಿಯೇಟ್. ಓಕೆ, ಸೊ ಕ್ರಿಯೇಟ್ ಮಾಡಿದ ಮೇಲೆ a equals to 10. What am I doing? I am putting a value to a. ಸೊ ನಾನು ವ್ಯಾಲ್ಯೂನ ಕೊಡ್ತೀನಿ 10, ರೈಟ್? ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಡಿಸ್ಪ್ಲೇ ಮಾಡ್ತೀನಿ. ಸೊ ಡಿಸ್ಪ್ಲೇ ಮಾಡಲಿಕ್ಕೆ ನಾನು ಸಿ ಔಟನ್ನು ಯೂಸ್ ಮಾಡ್ತೀನಿ. ಸೊ ಬೇಸಿಕ್ ನಾಲೆಜ್, ಪ್ರೋಗ್ರಾಮಿಂಗ್ ನಾಲೆಜ್, ಬೇಸಿಕಲಿ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ನೀವು ಫಸ್ಟ್ ಇಯರ್ನಲ್ಲಿ ಓದಿದ್ರಿ. ಸೊ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ವ್ಯಾಲ್ಯೂ ಆಫ್ ಎ ಈಸ್ ಎ. ಸೊ ಇದರ ಅರ್ಥ ಏನು, ನಾನು ಎ ನ ವ್ಯಾಲ್ಯೂವನ್ನು ಇಲ್ಲಿಂದ ತೆಗಿತಾ ಇದ್ದೀನಿ, ರೈಟ್? ಸೊ ನಾನೀಗೇನು ಮಾಡಿದೆ, ಐ ಇನ್ಸರ್ಟೆಡ್ ಅ ವ್ಯಾಲ್ಯೂ, ಐ ಆಮ್ ರಿಟ್ರೀವಿಂಗ್ ಅ ವ್ಯಾಲ್ಯೂ. ಸೊ ನಾನು ಆ ವ್ಯಾಲ್ಯೂನ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಆಪರೇಷನ್ ವಾಟ್ ಐ ಕ್ಯಾನ್ ಡೂ ಯೂಸಿಂಗ್ primitive data structure is I can access the data, right? So next ಏನು ಮಾಡ್ತೀನಿ, a equals to 20. ಸೊ ಈ ರೀತಿ ಮಾಡ್ತೀನಿ. ಸೊ ಈ ರೀತಿ ಮಾಡುವಾಗ ಏನಾಗುತ್ತೆ, 10 ಹೋಗಿ 20 ರೀಪ್ಲೇಸ್ ಆಗುತ್ತೆ, ವಿಚ್ ಮೀನ್ಸ್ ಐ ಆಮ್ ಅಪ್ಡೇಟಿಂಗ್ ಅ ವ್ಯಾಲ್ಯೂ. ಹೌದಲ್ವಾ? ಸೊ ಮೂರನೇ ಆಪರೇಷನ್ ವಾಟ್ ಐ ಕ್ಯಾನ್ ಡೂ using primitive data structures is I can update. So ಈಗ ಮೆಮೊರಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಐ ಮೀನ್ ಇಫ್ ಐ ಆಮ್ ರೈಟಿಂಗ್ ದಿಸ್ ವಿಚ್ ಮೀನ್ಸ್ ಐ ಆಮ್ ಕ್ರಿಯೇಟಿಂಗ್ ಅ ಮೆಮೊರಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ಐ ಕ್ಯಾನ್ ಆಲ್ಸೋ ಡಿಸ್ಟ್ರಾಯ್ ದ್ಯಾಟ್ ಮೆಮೊರಿ. ಹೌದಲ್ವಾ? ಸೊ ಇಫ್ ಐ ಆಮ್ ಕ್ರಿಯೇಟಿಂಗ್ ಸಮಥಿಂಗ್, ಇಫ್ ಐ ಹ್ಯಾವ್ ಅ ability to create something, I also have a ability to delete that or destroy that. So the last operation which can be performed on primitive data structures is destroy. So hope nimge artha agide anta ankoltini. So what are the operations performed on primitive data structures? I can create a memory space, I can access the memory. ಆಕ್ಸೆಸ್ ಅಂತ ಹೇಳುವಾಗ ಈ ಮೆಮೊರಿ ಸ್ಪೇಸಿಗೆ ನಾನು ವ್ಯಾಲ್ಯೂನ ಹಾಕ್ಬೋದು, ಹಾಕಿರೋ ವ್ಯಾಲ್ಯೂನ ಹೊರಗೆ ತೆಗಿಬೋದು. ಐ ಆಮ್ ಆಕ್ಸೆಸಿಂಗ್ ದಿಸ್ ಸ್ಪೇಸ್, ಈ ಸ್ಪೇಸನ್ನು ಆಕ್ಸೆಸ್ ಮಾಡ್ತಾ ಇದ್ದೀನಿ. ಸೊ ಅದು ಆಕ್ಸೆಸಿಗೆ ಬರುತ್ತೆ. ನೆಕ್ಸ್ಟ್ ಐ ಕ್ಯಾನ್ ಅಪ್ಡೇಟ್ ದಿಸ್ ಸ್ಪೇಸ್. ಸೊ ಈ ಸ್ಪೇಸ್ನಲ್ಲಿ ವ್ಯಾಲ್ಯೂವನ್ನು ನಾನು ಅಪ್ಡೇಟ್ ಮಾಡಬಹುದು. ನೆಕ್ಸ್ಟ್ ಐ ಕ್ಯಾನ್ ಈವನ್ ಡಿಸ್ಟ್ರಾಯ್ ದ್ಯಾಟ್. ಸೊ ಕ್ರಿಯೇಟ್ ಮಾಡಿದ್ದೀನಿ, ನನಗೆ ಬೇಡ ಅಂತ ಹೇಳುವಾಗ, ಈ ಮೆಮೊರಿ ಬೇಡ ಅಂತ ಹೇಳುವಾಗ ಐ ಕ್ಯಾನ್ ಡಿಸ್ಟ್ರಾಯ್ ದಿಸ್ ಮೆಮೊರಿ ಸ್ಪೇಸ್. So these are the operations which are performed on primitive data structures. Okay, so ee session ige ishtu saaku. So in my next session, so we shall discuss further topics. Adakke so neevu algorithms jotege data types, first year concepts ನಾನು ಸ್ಟಾರ್ಟಿಂಗ್ ನಲ್ಲಿ ಏನು ಹೇಳಿದೆ, ಸೊ ಅದರ ಬಗ್ಗೆ ಒಂದಷ್ಟು ತಿಳ್ಕೊಂಡು ನೆಕ್ಸ್ಟ್ ಸೆಷನ್ ಅನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.